ಈಗೀಗ ಯಾವಾಗ ನೋಡಿದ್ರು ನಿದ್ದೆ ಮಾಡ್ತಾ ಇರ್ತಾನೆ ಇವನು. ಜೋರ್ದಾರ್ ಜೋರ್ದಾರ್ ಹೇಳೋ ಜೋರ್ದಾರ್. ಏನು ಇದೇನು ಮಲಗುವ ಸಮಯನ? ಹೇಳು, ಆಲ್ಸಿ ಆಗ್ತಾ ಇದ್ದೀನಿ ನೀನು. ಬಾ ಹೊರಗೆ ಆಡೋದಕ್ಕೆ. ಸರಿ, ಹೋಗೋಣ. ಅರೆ ನೋಡ್ಕೊಂಡು ಹೋಗ್ಬಾರ್ದ? ಇವನನ್ನ ಹೇಳ್ತಿ. ಸಾರಿ. ಏನು ಸಾರಿ? ಚಟ್ನಿ ಮಾಡಿಬಿಟ್ಟೆ ನನ್ನನ್ನು. ನಿನ್ನ ವೆಯ್ಟ್ ಎಷ್ಟು ಹೆಚ್ಚಾಗಿದೆ? ಜೋರ್ದಾರ್ ದಪ್ಪಗಾಗ್ತಾ ಇದ್ದಾನೆ, ಹಾಗಾಗಿ ಆಲ್ಸಿ ಆಗ್ತಾ ಇದ್ದಾನೆ. ಎನಿ ಡೌಟ್? ನಾನ್ ತಪ್ಪಾಗ್ತಾ ಇದ್ದೀನಾ? ಹಾ, ಹೀಗೆ ದಪ್ಪ ಆಗ್ತಾ ಹೋದ್ರೆ ಒಂದು ದಿನ ಬಲೂನಿನ ಹಾಗೆ ಉಬ್ಬಿ ಬಿಡ್ತಿ. ಕಾಪಾಡಿ, ನಾನು ಹಾರಾಡ್ತಿದ್ದೀನಿ. ಇಲ್ಲ, ನಾನು ದಪ್ಪಾಗಕ್ಕೆ ಬಯಸಲ್ಲ. ಹಾಗಾದ್ರೆ ಎಕ್ಸರ್ಸೈಸ್ ಮಾಡು. ನೋಡು, ನಾನೇಗೆ ಫಿಟ್ ಆಗಿದ್ದೀನಿ. ನಿನ್ನೆ ವೆಯ್ಟ್ ಚೆಕ್ ಮಾಡಿದೆ, 2 ಕಿಲೋ ಹೆಚ್ಚಾಗಿದೆ. ಅರೆ ಅರೆ, ಇಲ್ಲಿ ಮನೆ ಒಳಗೆಲ್ಲ ಹೊರಗೆ ಹೋಗಿ ಮಾಡು. ಮತ್ತೆ ಕನಿಷ್ಠ ಅಂದ್ರೂ 5,000 ಬಾರಿ ಮಾಡು, ತಿಳಿದಾ? ಓಕೆ. ನಾನ್ ಕೂಡ ಜೋರ್ದಾರ್ ಜೊತೆ ಹೋಗ್ಕೊಂಡ್ ಬರ್ತೀನಿ. ಅರೆ ಯಾ, ಸಾರಿ ಕನ್ನ ಸಾಹೇಬ್ರೆ. ಅರೆ ಕತ್ತೆ, ಇಲ್ಲಿ ಅಲ್ಲ, ಗಾರ್ಡನ್ಗೆ ಹೋಗಿ ಸ್ಕಿಪ್ಪಿಂಗ್ ಮಾಡು. ಓಕೆ. ನಂದು ಈ ಹಲಗೆ ಮೇಲೆ ಕೆಳಗೆ ಹೇಗೆ ಹೋಗುತ್ತೆ? ಗೊತ್ತಿಲ್ಲ. ನಾನು ಯಾವಾಗ್ಲೇ ಆದ್ರೂ ಯಾರ ಜೊತೆ ಆದ್ರೂ ಬಂದು ಇಲ್ಲಿ ಕುತ್ಕೊಂಡ್ರೆ ಇದು ಮೇಲೆ ಕೆಳಗಡೆ ಆಗ್ತಿರುತ್ತೆ. ಅರೆ ನಂದು, ಎಲ್ಲರ ಬಂಧು, ಯಾರಾದ್ರೂ ಈ ಬಂಧುನ ಕೆಳಗಡೆ ಇಳಿಸಿ. ಅರೆ ಓಯ್! ಅರೆ, ಇವತ್ತೆಲ್ರೂ ನನ್ನ ಹಿಂದೆ ಯಾಕೆ ಬಿದ್ದಿದ್ದೀರಿ? ಈ ಜೋರ್ದಾರ್ನ ದೆಸೆಯಿಂದ ಆಗ್ತಾ ಇರೋದು. ಈ ಹಲಗೆ ಮೇಲೆ ಬಿದ್ದ, ನಂದು ಹಾರಿಬಿಟ್ಟ. ನಂದು ಕೆಳಗೆ ಬಿದ್ದಾಗ ನಾನು ಮೇಲೆ ಹಾರಿ ನಿನಗೆ ಡಿಕ್ಕಿ ಹೊಡೆದೆ. ನಾನಂತೂ ಸ್ಕಿಪ್ಪಿಂಗ್ ಮಾಡ್ತಾ ಇದ್ದೆ, ನನ್ನ ಕಾಲು ರೋಪಲ್ಲಿ ಸಿಕ್ಕಾಕೊಂಡಿತು. ಅರೆ, ಈ ಸ್ಕಿಪ್ಪಿಂಗ್ ಇಂದ ಏನೂ ಆಗಲ್ಲ. ನಿನಗೆ ಟ್ರೈನರ್ನ ಅಗತ್ಯ ಇದೆ. ಎನಿ ಡೌಟ್? ನನಗೊಂದು ಡಾಗ್ ಟ್ರೈನರ್ ಗೊತ್ತಿದೆ. ಡಾಗ್ ಟ್ರೈನರ್ ಅಲ್ಲ, ಜಿಮ್ ಟ್ರೈನರ್ನ ಅಗತ್ಯ ಇದೆ. ನೀನು ನಮ್ಮ ತೋತಾರಾಮ್ನ ಜಿಮ್ಗೆ ಹೋಗು. ಹಾ, ಇದು ಸರಿಯಾಗಿದೆ. ತೋತಾರಾಮ್ ಎಲ್ಲಿದ್ದೀರಾ? ಅಲ್ಲಿದ್ದಾರೆ. ಇನ್ನೊಂದು ಏನಪ್ಪ, ನೀ ಯಾಕೆ ಬಂದೆ? ಬಾಡಿ ಮಾಡ್ಲಿಕ್ಕೆ ಬಂದಿದ್ದೇನೆ. ನೋಡಪ್ಪ, ಓಡೋ ಟ್ರೈನಿಗೆ ಹತ್ತು ಬೇಡ. ನಿನ್ನಲ್ಲಿ ಕೇಳ್ತಾ ಇಲ್ಲ ನಾನು. ನೀನು 20 ಸೆಟ್ ಹಾಕು, ಹೇಳ್ತಾ. ಓಕೆ, 1 2 3. ಏನಪ್ಪ, ಏನ್ ಬೇಕು? ತೋತಾರಾಮ್, ನಾನು ದಪ್ಪಾಗ್ತಾ ಇದ್ದೀನಿ, ತೂಕ ಕಡಿಮೆ ಮಾಡ್ಬೇಕು. ನೀನು ಕಾರ್ಡಿಯೋ ಮಾಡು, 10 ಥ್ರೆಡ್ ಮಿಲ್ಗೆ. ಇದು ಸ್ಟಾರ್ಟ್ ಹೇಗೆ ಆಗೋದು? ಬಹುಶಃ ಈ ಬಟನ್ ಇಂದ ಇರಬೇಕು. ಹೆಜ್ಜೆ ಹೆಜ್ಜೆ ಮುಂದುವರಿಸ್ತಾ ಇರು, ತೂಕವನ್ನು ಕಡಿಮೆ ಮಾಡಿಸು. ಏನಪ್ಪಾ ಜೋರ್ದಾರ್, ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದೀಯಾ? ಸ್ಪೀಡ್ ಹೆಚ್ಚು. ಹೆಜ್ಜೆ ಹೆಜ್ಜೆ ಜಾಸ್ತಿ ಮಾಡಿಸಿ, ತೂಕ ಕಡಿಮೆ ಮಾಡಿಸಿ. ಹೌದಪ್ಪ, ಇದಪ್ಪ ಕೆಲಸ ಅಂದ್ರೆ. ಮಿನಿಮಮ್ ಅರ್ಧ ಗಂಟೆ ಓಡಬೇಕು, ತಿಳಿತಾ? ನಾನು ಇನ್ನೂ ಸ್ವಲ್ಪ ಸ್ಪೀಡ್ ಹೆಚ್ಚಿಸ್ತೀನಿ.
ಆಲ್ ದ ಬೆಸ್ಟ್. ನಾನ್ ಸ್ವಲ್ಪ ಬನಾನಾ ಮಿಲ್ಕ್ ಶೇಕ್ ಕುಡಿದು ಬರ್ತೀನಿ. ಹೆಜ್ಜೆ ಹೆಜ್ಜೆ ಜಾಸ್ತಿ ಮಾಡ್ತಿ, ತೂಕ ಕಡಿಮೆ ಮಾಡ್ತೀನಿ. ಮೂರು ಐ ಏನಪ್ಪಾ ಆಯ್ತು ಎಕ್ಸರ್ಸೈಸ್? ಏನಪ್ಪಾ ನೀನ್ ನಿನ್ನ ತೂಕ ಕಡಿಮೆ ಮಾಡಕ್ ಬಂದಿದ್ಯಾ ಅಲ್ಲ ನನ್ನ ಜಿಮ್ ನ ಮೆಂಬರ್ ಕಡಿಮೆ ಮಾಡಕ್ ಬಂದ್ಯಾ? ನನಗೆ ಓಡಕ್ ಆಗ್ತಾ ಇರ್ಲಿಲ್ಲ, ಬಿದ್ದುಬಿಟ್ಟೆ. ನಿನ್ನ ಪರಿಸ್ಥಿತಿ ಅಂತೂ ಬಹಳ ಕೆಟ್ಟದಾಗಿದೆ. ಹಾ, ನಿನ್ನೆ ಮೇಡಮ್ ವೇಯಿಂಗ್ ಮಿಷನ್ ಅಲ್ಲಿ ಚೆಕ್ ಮಾಡಿದ್ರು, ನನ್ನ ವೇಟ್ 2 kg ಜಾಸ್ತಿ ಆಗಿದೆ. ನೋಡು, 20% ಎಕ್ಸರ್ಸೈಸ್ ಇಂದ ಆಗೋದು, ಮತ್ತೆ 80% ಡಯಟ್. ನೀನ್ ಡಯಟಿಂಗ್ ಶುರು ಮಾಡು. ಹೇಗೆ? ಸಲಾದ್ ತಿನ್ನು, ಹಸಿರು ಎಲೆ ತಿನ್ನು, ಅದರಿಂದ ಎನರ್ಜಿಯೂ ಸಿಗುತ್ತೆ ಮತ್ತೆ ವೇಟ್ ಕೂಡ ಕಡಿಮೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ತೋತಾರಾಮ್. ಎಲೆಗಳು ತೋತಾರಮ್ಮ ಹೇಳಿದ್ರು ನನಗೆ ವೇಟ್ ಕಡಿಮೆ ಮಾಡಿಸ್ಲಿಕ್ಕೆ ಎಲೆಗಳು ತಿನ್ಬೇಕು. ಏನಾಯ್ತು? ನನ್ನ ಎಲೆನ ತಿಂದ್ಯಾ? ಈಗ ಪೆಟ್ಟು ತಿನ್ನು. ಅರೇ ನಿಲ್ಲಿ, ನಾನು ಒಳಗೆ ಬಾಕ್ಯಾದೆ. ಹಲೋ ಮಕ್ಕಳೇ, ಏನು ಮಾಡ್ತಿದ್ದೀರಿ ನೀವು? ನಾವು ಕಾರ್ಟೂನ್ ನೋಡ್ತಿದ್ದೇವಿ ಮೇಡಮ್. ಓ, ಹಾ? ಜೋರ್ದಾರಿಯಲ್ಲಿ ಜಿಮ್ಮಿಗೆ ಹೋಗಿದ್ದಾನೆ. ಎಷ್ಟು ಸ್ಮೆಲ್ ಇಷ್ಟೊಂದು ಬರ್ತಾ ವಾಸನೆ ಇದೆ. ಬರ್ತಿದೆ. ಜೋರ್ದಾರ್, ಇದೆಲ್ಲ ಹೇಗಾಯ್ತು? ಮೇಡಮ್, ಗಾರ್ಡನಲ್ಲಿ ರೋಪಿಂದ ಸಿಕ್ಕಾಕೊಂಡು ಹಲಗೆಯಲ್ಲಿ ಸಿಕ್ಕಾಕೊಂಡೆ, ಬಾಸುಂಡೆ ಬಂತು, ಮತ್ತೆ ಜಿಮ್ಮಿನಲ್ಲಿ ಬಿದ್ದೆ, ಕಾಲು ಉಳ್ಕಿಕೊಂಡಿತು. ತೋಟರಾಮ್ ಹೇಳಿದ ಎಲೆಗಳು ತಿನ್ನು ಅಂತ ನಾನು ಆಡಿನ ಎಲೆಗಳನ್ನು ತಿಂದೆ. ಅವನು ಕೊಂಬಲ್ಲಿ ಹೊಡೆದು ನನ್ನನ್ನು ವೇಸ್ಟ್ ಡಬ್ಬದಲ್ಲಿ ಎಸೆದು ಬಿಟ್ಟ. ಹಾ? ಆದ್ರೆ ನಿನಗೆ ಇದೆಲ್ಲ ಮಾಡೋಕೆ ಏನು ಅವಶ್ಯಕತೆ ಇತ್ತು? ತೂಕ ಕಡಿಮೆ ಮಾಡಬೇಕಾಗಿತ್ತು. ಎನಿ ಡೌಟ್? ಯಾಕೆ? ನಿನ್ನೆ ನೀವು ವೇಟ್ ನೋಡಿ ಹೇಳಿದ್ರಲ್ಲ, ನನ್ನ ವೇಟ್ 2 kg ಜಾಸ್ತಿ ಆಗಿದೆ ಅಂತ. ಆ, ನೋಡು, ನೀನ್ ದೊಡ್ಡ ಆಗ್ತಾ ಇದ್ದಿ, ಮೂಳೆದ್ದು ತೂಕ ಹೆಚ್ಚಾಗುತ್ತಲ್ವಾ? ಹಾ, ಇವನು ತುಂಬಾ ಆಲಸಿ ಆಗಿದ್ದಾನೆ, ಬೆಳಗಿಂದ ಮಲ್ಕೊಂಡೇ ಇದ್ದಾನೆ. ಅದು ಯಾಕೆ ಅಂದ್ರೆ ಜೋರ್ದಾರ್ಗೆ ನಿನ್ನೆ ನಾನು ಶೀತದ ಔಷಧಿ ಕೊಟ್ಟಿದ್ದೆ, ಅದರಿಂದ ನಿದ್ದೆ ಬರುತ್ತೆ ಮತ್ತು ಆಲಸ್ಯ ಆಗುತ್ತೆ. ಹಾ, ಮತ್ತೆ ಇವರು ನನಗೆ ಹೇಳಿದ್ರು ನೀನು ದಪ್ಪ ಆಗಿದ್ಯಾ ಅಂತ, ಅದರಿಂದ ಲೇಜಿ ಆಗಿದ್ಯಾ ಅಂತ. ಮತ್ತೆ ಇವರೆಲ್ಲ ನನಗೆ ವ್ಯಾಯಾಮ ಮಾಡಕ್ಕೆ ಹೇಳಿ ನನ್ನ ಅವಸ್ಥೆ ಹೀಗೆ ಆಯ್ತು. ನಾನಿವತ್ತು ಇವ್ರನ್ನ ಬಿಡಲ್ಲ. ಹಾ?